ಸುಮಾರು 5-6 ವರ್ಷಗಳಿಂದ ಮುಳಬಾಗಿಲು ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಶಾಂಬಯ್ಯಣ್ಣನವರನ್ನ ಇವತ್ತು ಮುಳಬಾಗಿಲು ತಾಲೂಕು ತಾಯ್ಲೂರು ಪಂಚಾಯಿತಿ ತಾಯ್ಲೂರು ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿರ್ತಕ್ಕಂಥ ಬಹಳ ವೈಭವಪೂರ್ವಕವಾಗಿರ್ತಕ್ಕಂಥ ಚೌಡೇಶ್ವರಮ್ಮ ದೇವಿಯ 69ನೇ ಒಂದು ಉತ್ಸವವನ್ನ ಬಹಳ ಅದ್ದೂರಿಯಾಗಿ ಈ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ 69ನೇ ಒಂದು ಉತ್ಸವವನ್ನ ಬಹಳ ವೈಭವಪೂರ್ವಕವಾಗಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ದೀನದಲಿತರ ಬಂಧು ಆಗಿರ್ತಕ್ಕಂಥ ಬಡವರ ಆಶಾಕಿರಣರಾಗಿರ್ತಕ್ಕಂಥ ಸುಮಾರು 5-6 ವರ್ಷಗಳಿಂದ ಮುಳಬಾಗಿಲು ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಶಾಂಬಯ್ಯಣ್ಣನವರನ್ನ ಈ ದೇವಸ್ಥಾನದ ಒಂದು ಟ್ರಸ್ಟಿಗಳಾಗಿರ್ತಕ್ಕಂಥವ್ರು ಈ ಒಂದು ಕಾರ್ಯಕ್ರಮಕ್ಕೆ ಏನಾದರೂ ತಮ್ಮ ಒಂದು ಕೊಡುಗೆ ಸಹಾಯವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಣ್ಣ ಕೋರಿಕೆಯನ್ನು ಇಟ್ಟಿದ್ರು. ಆ ಎಲ್ಲ ಒಂದು ಟ್ರಸ್ಟಿ ಅವರ ಒಂದು ಕೋರಿಕೆ ಮೇರೆಗೆ ಈ ಒಂದು ಅಲಂಕಾರ ಮಾಡಿಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಸನ್ಮಾನ್ಯ SV ಶಾಂಬಯ್ಯಣ್ಣವರು ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ 1 ಲಕ್ಷ ರೂಪಾಯಿ ಹಣಕಾಸಿನ ಒಂದು ಸಹಾಯವನ್ನ ಸನ್ಮಾನ್ಯ ಶಾಂಬಯ್ಯಣ್ಣನವರು ಈ ಟ್ರಸ್ಟಿಗೆ ಈ ಒಂದು ಪದಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಮೊದಲಿಗೆ ಈ ಭಗವಂತ ಈ ಚೌಡೇಶ್ವರಿ ದೇವಿ ಆ ಅಣ್ಣ ಅವರ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಕೋರಿಕೆಯನ್ನು ಕೇಳ್ಕೊಳ್ತಾ, ನೋಡಿ ತಮಗೆ ಗೊತ್ತು ಇದು ಮೊದಲು ಮಾಡಿದ್ರ ಅಣ್ಣ. ಸೊ ಈ ಒಂದು ದೇವಸ್ಥಾನಕ್ಕೆ ಅಣ್ಣ ಹೊಸಬ್ರೇನಲ್ಲ. ಸೊ ಮೊದಲು 2 ಸಲ ಬಂದಿದ್ದಾರೆ, ಇದು 3ನೇ ಸಲ ಬಂದಿರತಕ್ಕಂಥದ್ದು. ಸೊ ಈ ಒಂದು ಚೌಡೇಶ್ವರಿಯ ದೇವಿಯ ಒಂದು ಆಶೀರ್ವಾದ ಮುಂದಿನ ರಾಜಕೀಯ ಒಂದು ಜೀವನದಲ್ಲಿ ಅಣ್ಣನ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ದೇವರಲ್ಲಿ ಕೇಳ್ಕೊಳ್ತಾ, ಈ ತಾಲೂಕಿನ ಜನತೆ ಶಾಂಬಯ್ಯಣ್ಣನವರ ಒಂದು ಸಮಾಜ ಸೇವಾ ಕಾರ್ಯಕ್ರಮಗಳನ್ನ ಮೆಚ್ಚಿಕೊಂಡು ಸೊ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಹಾಯ ಮಾಡುವಂತಹ ಒಂದು ಕಾತುರದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಮಾತು. ಕಾರಣ ಸೊ ಪ್ರತಿನಿತ್ಯ ಈ ಮುಳಬಾಗಿಲು ತಾಲೂಕಿನ ಒಂದಲ್ಲ ಒಂದು ಕಡೆ ಅವರ ಸಮಾಜ ಸೇವಾ ಕಾರ್ಯಕ್ರಮಗಳು ಮುಂದುವರಿಸ್ಕೊಂಡ್ ಬರ್ತಾ ಇದೆ. ಈಗ ತಮ್ಮೆಲ್ರಿಗೂ ಗೊತ್ತು, ದೇವಸ್ಥಾನಗಳಲ್ಲಿ ಅನ್ನ ಸಂತರ್ಪಣೆ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಈ ಮುಳಬಾಗಿಲು ತಾಲೂಕಿನಲ್ಲಿ ಬಹುತೇಕ ದೇವಸ್ಥಾನಗಳಲ್ಲಿ ಅವರ ಸೇವೆ ಇದೆ. ಸೊ ಹಾಗಾಗಿ ಸನ್ಮಾನ್ಯ ಶಾಂಬಯ್ಯಣ್ಣನವರು ಇಲ್ಲಿ ಆಗಮಿಸಬೇಕಾಗಿತ್ತು. ಬಹಳ ಬೆಳಗ್ಗೆಯಿಂದ ಹೇಳ್ತಾ ಇದ್ರು ನಾನು ಬರಬೇಕು, ಆ ದೇವಿಯ ಆಶೀರ್ವಾದ ಪಡಿಬೇಕು ಅಂತಕ್ಕಂಥದ್ದು. ಬಟ್ ಕಾರಣಾಂತರಗಳಿಂದ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಸೊ ಆ ಒಂದು ಕ್ಷಮೆಯನ್ನ ಅವ್ರ ಪರವಾಗಿ ನಾನು ಕೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಸಹ ಆ ದೇವರು ಒಳ್ಳೇದ್ ಮಾಡ್ಲಿ ಅಂತಕ್ಕಂಥ ಒಂದು ಮಾತನ್ನ ಕೇಳ್ತಾ, ಮುಳಬಾಗಿಲು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಆ ಚೌಡೇಶ್ವರ ದೇವಿ ಒಳ್ಳೆ ಆಶೀರ್ವಾದ ಮಾಡಲಿ, ಒಳ್ಳೆ ವಿದ್ಯಾಬುದ್ಧಿ ಕೊಡ್ಲಿ, ಒಳ್ಳೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸೊ ಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ಈ ಗಂಗಶಿರಸ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಶಾಂಬಯ್ಯಣ್ಣನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ಈ ಒಂದು ನಮ್ಮ ರಮೇಶಣ್ಣ ಸಾಯವ್ರಾಗಿರ್ಬೋದು, ಇವರಾಗಿರ್ಬೋದು, ಇನ್ನೂ ಹಲವಾರು ನಮ್ಮ ಅಯ್ಯಪ್ಪ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥವ್ರು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಆ ದೇವಿಯ ಆಶೀರ್ವಾದ ಇರಲಿ ಅಂತಕ್ಕಂಥ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.